ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ಹೊರಗೆ ಹೋಗಬೇಕಾಗಿದೆ. ಹಾಗಾಗಿ ಹೊರಗೆ ಹೋಗದೇ ಇರಲಿ, ರಜೆ ಇರಲಿ ಇಲ್ಲದೇ ಇರಲಿ, ನಮ್ಮ ಅಡುಗೆ ಕೆಲಸಗಳು ನಾವು ಮಾಡಲೇಬೇಕು. ಬೆಳಗ್ಗೆನೇ ಸೂಪರಾಗಿರುವಂಥ ಒಂದು ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಬಂದು ಹೆಸರು ಬೇಳೆ, ಮೈಸೂರು ಬೇಳೆ, ತೊಗರಿ ಬೇಳೆ, ಪಾಲಕ್ ಸೊಪ್ಪು ಸ್ವಲ್ಪ, ಆಮೇಲೆ ಮೆಂತ್ಯ ಸೊಪ್ಪು ಸ್ವಲ್ಪ, ಆಮೇಲೆ ಚಕ್ಕತ್ತೆ ಸೊಪ್ಪು ಸ್ವಲ್ಪ, ಒಂದು ಬದನೆಕಾಯಿ, ಒಂದು ಈರುಳ್ಳಿ, 3 ಟೊಮೊಟೊ, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಕುಕ್ಕರಲ್ಲಿ ಒಂದು 3 ವಿಷಲ್ ಹಾಕಿ ಕೂಗಿಸ್ಕೋಬೇಕು. ಸೊ ಇಷ್ಟನ್ನು ನಾನು ಹಾಕಿ ಒಂದು 3 ವಿಷಲ್ ಹಾಕಿ ಕೂಗಿಸ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ಜಸ್ಟ್ ಕುದಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಆವಿ ಹೋದ್ಮೇಲೆ ತೆಗೆದುಬಿಟ್ಟು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಒಗ್ಗರಣೆ ಕೊಡೋದಷ್ಟೇ. ಇದು ಈ ಒಗ್ಗರಣೆ ಏನಕ್ಕೆ ಅಂದರೆ ಚಿತ್ರಾನ್ನ ಮಾಡೋದಕ್ಕೆ. ಚಿತ್ರಾನ್ನ ನನಗೆ ಹಸ್ಬೆಂಡ್ಗೆ ಇಬ್ಬರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಹಸ್ಬೆಂಡ್ಗೂ ಟೂರ್ನಮೆಂಟ್ ಇದೆ, ಲಿಯಾಗೂ ಒಂದು ಟೂರ್ನಮೆಂಟ್ ಇದೆ. ಹಸ್ಬೆಂಡ್ ಬಂದು ಅವ್ರ ಆಫೀಸಲ್ಲಿ ಟೂರ್ನಮೆಂಟ್ ಇದೆ, ಅವ್ರು ಹೋಗ್ತಾ ಇದ್ದಾರೆ. ಲಿಯಾಗೆ ಬಂದು ಸಪ್ರೇಟಾಗಿ ಕರಾಟೆ ಟೂರ್ನಮೆಂಟ್ ಇದೆ. ಇದು ಫಸ್ಟು ಟೂರ್ನಮೆಂಟ್ ಅವಳಿಗೆ. ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತೀನಿ ಅಂದರು, ಸೊ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಸೊಪ್ಪು ಸಾರು ರೆಡಿಯಾಗಿದೆ. ಎಗ್ನ ಬಂದು ಬಾಯ್ಲ್ ಮಾಡಿ, ಎಗ್ನ ಬಂದು ಸ್ವಲ್ಪ ಈ ರೀತಿ ಫ್ರೈ ಮಾಡಿದ್ದೀನಿ. ಎಗ್ ಬಾಯ್ಲ್ ಮಾಡಿದೆ ಬಿಕಾಸ್ ಲಿಯಾಗೆ ಒಂದು 2 ಎಗ್ಗು ಕೊಡೋಕ್ಕೆ ಹೇಳಿದರು, ಪ್ರೋಟೀನ್ ಚೆನ್ನಾಗಿ ಸ್ಟೇಬಲ್ ಆಗಿರುತ್ತೆ ಅಂತ. ಜೊತೆಗೆ ಮಿಲ್ಕ್, ಅವಳಿಗೋಸ್ಕರ ಮಿಲ್ಕ್ನು ಬಿಸಿ ಮಾಡಿ ಬಾಟ್ಲಲ್ಲಿ ತುಂಬಿಸ್ಕೊಂಡು ಹೋದೆ. ಹಾಗೆ ಹೋಗ್ತಾನೆ ನಾನೇನು ಮಾಡಿದೆ ಅಂದರೆ ಅಡುಗೆ ಎಲ್ಲ ಮಾಡಿಟ್ಟು ಹೋದೆ. ಬಿಕಾಸ್ ಮಧ್ಯಾಹ್ನ ಬಂದ ತಕ್ಷಣ ಊಟ ಮಾಡೋದಕ್ಕೆ ರೆಡಿ ಆಗಿರಲಿ ಅಂತ. ಹೋಗಬೇಕಾದ್ರೆ ಈ ರೀತಿಯಾಗಿರುವಂಥ ಎಲ್ಲ ಪಲ್ಸಸ್ಸು ನಾನು ನೆನೆ ಹಾಕೋಗ್ತಾ ಇದ್ದೀನಿ. ಸೊ ಇದರಲ್ಲಿ ದೋಸೆ ಮಾಡ್ಕೊಂಡು ತಿನ್ಬೋದು. ಹೈ ರಿಚ್ ಪ್ರೋಟೀನ್ ಇದೆ ಇದರಲ್ಲಿ. ರೈಸು, ಉರದ್ ದಾಲು, ಆಮೇಲೆ ಮೈಸೂರು ದಾಲು, ತೊಗರಿಬೇಳೆ, ಕಡಲೆಬೇಳೆ, ಮೆಂತೆ, ಈ ರೀತಿ ಮೊಳಕೆ ಬಂದಿರುವಂಥ ಗ್ರೀನ್ ಗ್ರಾಮು ಇವನ್ನೆಲ್ಲ ನೆನೆ ಹಾಕಿ ಹೋಗ್ತಾ ಇದ್ದೀನಿ. ಬಂದಮೇಲೆ ಒಂದು 20 ನಿಮಿಷ ಮುಂಚೆ ಸ್ವಲ್ಪ ಅವಲಕ್ಕಿ, ಒಂದು 1/2 ಕಪ್ ಅವಲಕ್ಕಿನ ತೆಗೆದು ನೆನೆ ಹಾಕಿಬಿಟ್ಟು ರುಬ್ಬಿ ಫರ್ಮೆಂಟೇಷನ್ಗೆ ಇಟ್ಬಿಡಿ. ಒಂದು 6 to 8 hours ಫರ್ಮೆಂಟೇಷನ್ಗೆ ಇಟ್ಟು ದೋಸೆಗೆ ರೆಡಿ ಆಗುತ್ತೆ. ಸೊ ಇದನ್ನೆಲ್ಲ ಮಾಡಿಬಿಟ್ಟು ನಾನು ನನ್ನ ಮಗಳು ಇಬ್ಬರು ಹೊರಟ್ಬಿಟ್ಟು ಹೋಗಿ ವೆಯ್ಟ್ ಮಾಡ್ತಿದ್ವಿ. ಫ್ರೆಂಡು ಬರ್ತೀನಿ ಅಂತ ಹೇಳಿದ್ದಾರೆ, ಗೇಟ್ ಹತ್ರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಇದು ನನ್ನ ಒಂದು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ನಾನು ನೋಡಿರೋದ್ರಲ್ಲೇ ಒಂದು ಸೂಪರ್ ಜೆನ್ಯೂನ್ ಫ್ರೆಂಡ್ ಇವರು. ಅವ್ರು ವಿಡಿಯೋ ನೋಡ್ತಾರೋ ಇಲ್ವೋ, ಬಟ್ ಹೊಗಳ್ತಾ ಇಲ್ಲ, ಓಪನ್ ಹಾರ್ಟೆಡಲ್ಲೇ ಹೇಳ್ತಾ ಇದ್ದೀನಿ, ಶಿ ಈಸ್ ವೆರಿ ಗುಡ್. ಸೊ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಟೈಮೇ ಸಾಕಾಗಲ್ಲ. ನಾನು ನೋಡಿದ್ರಲ್ಲೇ ಒಂದು ಅದ್ಭುತವಾದ ಜೆನ್ಯೂನ್, ಓಪನ್ ಹಾರ್ಟೆಡ್, ಓಪನ್ ಮೈಂಡ್ ಮತ್ತು ಡೌನ್ ಟು ಅರ್ತ್, ಇನ್ನು ಏನೇನೋ ಹೇಳ್ಬೋದು, ಇವರೇ ಅವರು. ಸೊ ಇವರಿಂದನೇ ಅರ್ಧ ಲಿಯಾ ಅಲ್ಲಿ ಬಂದಿರೋದು. ಅವಳು ತುಂಬ ಕಷ್ಟ ಈ ಟೂರ್ನಮೆಂಟಿಗೆ ಕರ್ಕೊಂಡು ಬಂದಿದ್ದು. ಸೊ ಫಸ್ಟ್ ಟೈಮ್ ಬಂದಿರೋದು, ಸ್ವಲ್ಪ ಭಯನೇ ಇದೆ. ಅವಳದು ನೋಡ್ಕೊಂಡು ಬಂದುಬಿಡಿ, ನೆಕ್ಸ್ಟ್ಗೆ ನಾನು ಮುಂದಕ್ಕೆ ಹೇಳ್ತೀನಿ ಏನು ಅಂತ.
ನನಗಂತೂ ತುಂಬ ಭಯ ಆಗಿತ್ತು ಕರ್ಕೊಂಡು ಹೋಗೋದು. ಬಿಕಾಸ್ ನನ್ನ ಫ್ರೆಂಡ್ ಇದ್ದಾರಲ್ಲ ತೋರಿಸಿದ್ನಲ್ಲ, ಸೊ ಅವ್ರ ಹೆಸರು ಭಾರ್ಗವಿ ಅಂತ. ಅವ್ರ ಪರ್ಮಿಷನ್ ಕೇಳಿಕೊಂಡೆ ಅವರನ್ನು ವೀಡಿಯೋದಲ್ಲಿ ಹಾಕಿದ್ದೀನಿ. ಬಿಕಾಸ್ ಅವರಿಂದನೇ ಒಂದು 90% ನಾನು ಅವಳನ್ನ ಕರ್ಕೊಂಡು ಬರೋಕ್ಕೆ ನನಗೆ ಚಾನ್ಸ್ ಸಿಕ್ಕಿದ್ದು. ಅವರು ಮತ್ತು ಮಾಸ್ಟರ್ ತುಂಬಾ ಹೇಳಿದರು. ಅವಳು ತುಂಬ ಚಿಕ್ಕವಳು, ಸೊ ತುಂಬ ಭಯ ಆಯಿತು ನನಗೆ, ಮೈಂಡಲ್ಲಿ ಮನಸ್ಸಲ್ಲಿ ಎಲ್ಲ ಕಡೆ ಭಯನೇ. ಅವಳ ಮುಂದೆ ನಾನು ತೋರಿಸ್ಕೊಳ್ಳಲ್ಲ, ಧೈರ್ಯದಲ್ಲಿ ಇರ್ತೀನಿ. ಆದರೆ ಏನಾದರೂ ಏನಾದರೂ ಮುಖದಲ್ಲಿ ಕಾಲಿಗೆ ಏನಾದ್ರು ಬಿದ್ದೋದ್ರೆ ಅಂತ ಭಯದಲ್ಲಿ ಬೇಡ ಅಂತ ಹೇಳಿದ್ದೆ ಮಾಸ್ಟರ್ಗೆ. ಬಟ್ ಆದರೆ ಅವರು ತುಂಬಾ ಎನ್ಕರೇಜ್ ಮಾಡಿಬಿಟ್ಟು, ಇಲ್ಲ ಕರ್ಕೊಂಡು ಬನ್ನಿ, ಏನಾಗಲ್ಲ, ಫಸ್ಟ್ ಟೈಮಲ್ಲಿ ಸುಮ್ಮನೆ ಕರ್ಕೊಂಬನ್ನಿ, ನೋಡಿ ಸುಮ್ಮನೆ ಕರ್ಕೊಂಬನ್ನಿ ಅಂತ ಹೇಳಿ ಪುಷ್ ಮಾಡಿಸಿ ಅವಳಿಗೆ ಬಂದು 2nd ಪ್ಲೇಸ್ ಬಂತು. ತುಂಬಾ ಖುಷಿಯಾಯಿತು. ಸೊ ಸರ್ಟಿಫಿಕೇಟು ಮೆಡಲ್ ನೋಡಿ ತುಂಬ ಖುಷಿಯಾಯಿತು. ಅವಳಿಗೆ 2nd, 1st ಪ್ರೈಸ್ ಅನ್ನೋದೆಲ್ಲ ಏನೂ ಇಲ್ಲ ಅವ್ರಿಗೆ ಮೈಂಡಲ್ಲಿ. ಬಟ್ ಮೆಡಲ್ಲು ಮತ್ತು ಸರ್ಟಿಫಿಕೇಟ್ ಬಂತಲ್ಲ ಅನ್ನೋದೇ ತುಂಬ ಗ್ರೇಟ್ ಅನ್ನಿಸ್ಬಿಡ್ತು ಅವಳಿಗೆ. ಸೊ ತುಂಬ ಮುಖ್ಯವಾದ ಕಾರಣ ನನ್ನ ಫ್ರೆಂಡೇ. ಸೊ ಅವ್ರು ಯಾಕಂದರೆ ಅವ್ರು ತುಂಬಾ ನೋಡಿದ್ದಾರೆ ಈ ಥರ ಟೂರ್ನಮೆಂಟೆಲ್ಲ. ಬಟ್ ನನಗೆ ಫಸ್ಟ್ ಟೈಮ್ ಆಗಿದ್ದರಿಂದ ತುಂಬ ಭಯ. ಲಿಯಾಗೆ ಬಂದು 4.5 ಇಯರ್ಸ್ ಇದ್ದಾಗಲೇ ನಾನು ಬಂದು ಕರಾಟೆಗೆ ಹಾಕಿಬಿಟ್ಟೆ. ಬಿಕಾಸ್ ಸರ್ ಬಂದು ಏನಂದಿದ್ರು ಅಂದರೆ 4 ವರ್ಷ ಲಿಯಾಗೆ ಆದಾಗ ಹೋಗಿ ಒಂದು ಸತಿ ಕೇಳಿದ್ವಿ. ಆವಾಗ ಅವ್ರು ಏನಂದರು 5 ಇಯರ್ಸ್ಗೆ ನಾವು ಅಡ್ಮಿಷನ್ ತಗೊಳ್ಳೋದು ಅಂದರು. ಬಟ್ ಲಿಯಾ ಬಂದು ನಾನು ಡೈಲಿ ಅಲ್ಲಿ ಹೋಗಬೇಕಾದ್ರೆ ವಾಕಿಂಗ್ ಹೋಗ್ತಾ ಇದ್ವಲ್ಲ, ನನಗೆ ಬೇಕು ಅಂತ ಕೇಳ್ತಾಯಿದ್ಲು. ಸೊ ಮತ್ತೆ ಒಂದು 2 ತಿಂಗಳು ಬಿಟ್ಬಿಟ್ಟು, ಅಂದರೆ ಒಂದು 5 ಇಯರ್ಸ್ಗೆ 4.5 ತಿಂಗಳು ಇತ್ತು. ಆವಾಗ ಹೋಗ್ಬಿಟ್ಟು ಮಾಸ್ಟ್ರಿಗೆ ಕೇಳಿಬಿಟ್ಟು, ಸರ್ ಇವಳಿಗೆ 5 ಇಯರ್ಸ್ ಆಗೋಯ್ತಂತ ಸುಳ್ಳು ಹೇಳಿಬಿಟ್ಟು ಸೇರಿಸ್ಬಿಟ್ಟೆ. ಐ ಆಮ್ ವೆರಿ ಸಾರಿ ಮಾಸ್ಟರ್, ವಿಡಿಯೋ ಏನಾದರೂ ನೋಡ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಆದರೆ ಪಾಪ ಮಾಸ್ಟರ್ ಬಂದು ಸೇರಿಸ್ಕೊಂಡ್ಬಿಟ್ರು. ಆದರೆ ಇವಾಗ 1 ಇಯರ್ ಆಗೋಯ್ತು ಅವಳಿಗೆ. ಸೊ ಇವಾಗ 5 ಇಯರ್ಸ್ ಮುಗ್ದೋಗಿ 6 ಇಯರ್ಸ್ಗೆ ಬಿದ್ದಿದೆ. ಆದರೂ ತುಂಬ ಭಯ ಅನ್ನಿಸ್ತಾಯಿತ್ತು ನನಗೆ, ಚಿಕ್ಕ ಮಗು ಅಲ್ವಾ ಏನು ಮಾಡೋದು ಅಂತ. ಹಾಗೂ ಹಿಂಗೂ ಪ್ರೈಸ್ ಬಂತು, ತುಂಬಾ ಖುಷಿಯಾಯಿತು. ಅವಳಿಗೂ ತುಂಬ ಖುಷಿ. ಅವ್ರ ಅಪ್ಪನಿಗೆ ಫೋನಲ್ಲಿ ಹೇಳಿಬಿಟ್ಲು. ಸೊ ಬರ್ತಾನೆ ನನ್ನ ಫ್ರೆಂಡು ಲಂಚ್ ಕೊಡಿಸ್ಬಿಟ್ರು. ಬೇಡ ಅಂದರೂ ಕೇಳಿಲ್ಲ, ಮಕ್ಕಳೆಲ್ಲ ತುಂಬ ಹೊಟ್ಟೆ ಹಸ್ಕೊಂಡಿದ್ರು. ಸೊ ನಾನು ಲಂಚೆಲ್ಲ ರೆಡಿ ಮಾಡಿಟ್ಟೆ ಬಂದೆ. ಆದರೂ ಕೂಡ ಪಾಪ ಅವರು ಎಷ್ಟೇ ಹೇಳಿದ್ರು ಕೇಳಿಲ್ಲ. ಸೂಪರಾಗಿರುವಂಥ ಒಂದು ಲಂಚ್ ಕೊಡಿಸಿದ್ರು. ತುಂಬ ಥ್ಯಾಂಕ್ಸ್ ಅವರಿಗೆ. ಎಲ್ಲ ಮುಗಿಸ್ಕೊಂಡು ಮನೆ ತನಕ ಬಂದು ಡ್ರಾಪ್ ಮಾಡಿದ್ರು. ಸೊ ಇವತ್ತು ಟೂರ್ನಮೆಂಟಲ್ಲಿ ಒಂದು ಅವಳಿಗೆ ಖುಷಿಯಾಗಿರುವಂಥ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಫಸ್ಟ್ ಅಚೀವ್ಮೆಂಟ್ ಅವಳದು, ಸರ್ಟಿಫಿಕೇಟ್ ವಿತ್ ಮೆಡಲು. ತುಂಬಾ ಎನ್ಕರೇಜ್ ಮಾಡ್ತಾರೆ ಅವ್ರು, ಭಾರ್ಗವಿ ಅನ್ನೋರು. ಸೊ ಆ ಥರ ಒಂದು ಎನ್ಕರೇಜ್ಮೆಂಟು ತುಂಬಾ ಮುಖ್ಯ. ಯಾಕಂದರೆ ನಾವು ಸ್ವಲ್ಪ ಡೌನ್ ಆಗಿರ್ತೀವಿ. ಇದೇನಕ್ಕೆ ಸೀರೆಗಳೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ, ಸೊ ಕನ್ಯಾಸ್ ಬೂಟಿಕ್ಸಲ್ಲಿ ರೀಸ್ಟಾಕ್ ಆಗಿದೆ ಈ ಖಾದಿ ಕಾಟನ್ ಸ್ಯಾರೀಸು. ಬೇಕಿದ್ದವರು ಹೋಗಿ ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ. ಪ್ಯೂರ್ ಖಾದಿ ಕಾಟನ್ಸು, ಸೂಪರ್ ಕಲರ್ಸ್, ಪ್ಯಾಸ್ಟಲ್ ಕಲರ್ಸು ಡಿಸೈನಿಂಗಲ್ಲಿದೆ. ಸೊ ತುಂಬಾ ಚೆನ್ನಾಗಿರುವಂಥ ಒಂದು ಮೆಟೀರಿಯಲ್ ಅದು. ಬೇಕಿದ್ದವರು ಕನ್ಯಾಸ್ ಬೂಟಿಕ್ಸಲ್ಲಿ ಹೋಗಿ ಆರ್ಡರ್ ಪ್ಲೇಸ್ ಮಾಡಿ ವಾಟ್ಸಪ್ ನಂಬರಿಗೆ. ಸೊ ನಾನು ನೈಕಾದಿಂದ ಕೆಲವು ಪ್ರಾಡಕ್ಟ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಬಂದು ಒಂದು ಸೂಪರಾಗಿರುವಂಥ ಕೊರಿಯನ್ ಸೀಕ್ರೆಟ್ ಜೇಸು, ಅದು ಒಂದು ಕೊರಿಯನ್ದು ಸೀರಮ್ ಇದು. ಸೊ ಇದೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಡಾರ್ಕ್ ಸ್ಪಾಟ್ಸು ಅಥವಾ ಡಾರ್ಕ್ನೆಸ್ ಏನಾದರೂ ಇದ್ದರೆ ರಿಮೂವ್ ಮಾಡೋಕ್ಕೆ. ಇದು ಒಂದು ರೀತಿಯಾದ ಪೀಲಿಂಗ್ ಸೊಲ್ಯೂಷನ್ ಇರುವಂಥ ಒಂದು ಸೀರಮ್. ಸೊ ಇದು ಬಂದು ನೈಟ್ ಟೈಮಲ್ಲಿ ನೀವು ಹಾಕೋಬೋದು, ಇಲ್ಲ ಅಪ್ಲೈ ಮಾಡಿ ಒಂದು 15 ಮಿನಿಟ್ಸ್ ಬಿಟ್ಬಿಟ್ಟು ನೀವು ಅದನ್ನು ರಿಮೂವ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುವಂಥ ಸೀರಮ್ಮು. ಸೊ 1 ವೀಕಿಂದ ಯೂಸ್ ಮಾಡ್ತಾಯಿದ್ದೀನಿ, ಡೈಲಿ ಕೂಡ ಯೂಸ್ ಮಾಡ್ಬೋದು. ಸೊ ಸ್ವಲ್ಪ ಫಸ್ಟಿಗೆ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಕೆಲವರಿಗೆಲ್ಲ ಪೀಲಿಂಗ್ ಸೂಟ್ ಆಗಲ್ಲ ಸ್ಕಿನ್ನಿಗೆ, ತುಂಬ ಸೆನ್ಸಿಟಿವ್ ಇರೋ ಸ್ಕಿನ್ಗೆಲ್ಲ. ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟು ಯೂಸ್ ಮಾಡಿ. ಎಲ್ಲರಿಗೂ ನಾನು ರೆಕಮೆಂಡ್ ಮಾಡಲ್ಲ, ನನ್ನ ಸ್ಕಿನ್ನಿಗೆ ನಾನು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಆಲ್ರೆಡಿ ನಾನು ಒಂದು ಬೈ ಮಾಡಿದ್ದೆ ಹೇರ್ ಗ್ರೋತ್ ಸೀರಮು, ಅದು ಖಾಲಿಯಾಗೋಯ್ತು. ಇಬ್ಬರು ಯೂಸ್ ಮಾಡ್ತಿರೋದ್ರಿಂದ ಬೇಗ ಖಾಲಿ ಆಗ್ತಿದೆ. ಅದೊಂದು ಸೀರಮ್ನ ಬೈ ಮಾಡಿದ್ದೀನಿ. ನೆಕ್ಸ್ಟು ಈ ಬೋಲ್ಡ್ ಐಲೈನರ್ ಒಂದು ಮೆಬ್ಲಿನಿಂದ, ಮತ್ತು ಐ ಕಾಜಲ್ ಒಂದು ತೊಗೊಂಡಿದ್ದೀನಿ. ಸೊ ಇದೊಂದು ಟ್ರೈ ಮಾಡೋಣ ಅಂತ. ಸೊ ಎಷ್ಟೇ ಕಾಜಲ್ ತೊಗೊಂಡ್ರೂ ಅದು ಖಾಲಿ ಆಗ್ತಾ ಹೋಗುತ್ತೆ. ನನಗೊಂದು ಕಾಜಲ್ ತುಂಬ ಇಷ್ಟ ಹಾಗಾಗಿ. ಸೊ ನನ್ನ ಹಸ್ಬೆಂಡು ಬಂದುಬಿಟ್ರು,
ಅವ್ರದ್ದು ಟೂರ್ನಮೆಂಟ್ ಮುಗಿಸ್ಕೊಂಡು ಬಂದಿದ್ದೆ. ನೆಕ್ಸ್ಟ್ ಈ ವೀಕು ಇದೆಯಂತೆ, ಈ ವೀಕಲ್ಲಿ ಏನೋ 3rd ಪ್ಲೇಸ್ ಬಂದಿದೆ ಮತ್ತು ನೆಕ್ಸ್ಟ್ ವೀಕು ಆಡಬೇಕು ಅಂತ ಹೇಳ್ತಾಯಿದ್ರು. ಸೊ ಅವ್ರದ್ದು ಟೂರ್ನಮೆಂಟ್ ಮುಗಿಸ್ಕೊಂಡು ಬರೋಷ್ಟರೊಳಗೆ ತುಂಬ ನೈಟು ಆಗೋಗಿತ್ತು. ಸೊ ಇವತ್ತಿನ ಖುಷಿಯಾಗಿರುವಂಥ ದಿನನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನೀವು ಯಾವುದ್ರಲ್ಲಾದರೂ ಮಕ್ಕಳನ್ನ ಮೋಟಿವೇಶನಲ್ಲಿ ಇದ್ರೇ ಅವ್ರಿಗೆ ಇವಾಗ ಈ ಏಜಲ್ಲಿ ಏನೂ ಗೊತ್ತಾಗಲ್ಲ, ನಾವೇನು ಹೇಳ್ತೀವೋ ಏನು ಅವ್ರಿಗೆ ಕಲಿಸ್ಕೊಡ್ತೀವೋ ಅದರಲ್ಲೇ ಬೆಳೀತಾರೆ. ಸೆಲ್ಫ್ ಡಿಫೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನು ಎಲ್ಲ ಹೆಣ್ಮಕ್ಳು ಕಲಿಬೇಕು ಅನ್ನೋದೇ ನನ್ನ ಒಂದು ಆಸೆ. ಬಟ್ ನನ್ನ ಕೈಲಾಗಿರೋದು ನನ್ನ ಮಗಳಿಗೆ ಕಲಿಸೋದಕ್ಕೆ. ಸೊ ಅವಳಿಗೆ ಹಾಗೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದೇ ನಂದು ಇವಾಗ ಒಂದು ದೊಡ್ಡ ಕೆಲಸ ಆಗಿದೆ. ಸೊ ಹಾಗೆ ಅವಳು ಹೋಗೋಕ್ಕಿಂತ ಮುಂಚೆ ತುಂಬಾ ಭಯ ಬಿದ್ದಿದ್ಲು, ಜ್ವರ ಎಲ್ಲ ಬಂದಿತ್ತು, ಟೂರ್ನಮೆಂಟ್ಗೆ ಹೋಗಲ್ಲ ಅಂತ ಹೇಳ್ತಾಯಿದ್ಲು. ಬಟ್ ನಾನು ನನ್ನ ಫ್ರೆಂಡೆಲ್ಲ ಧೈರ್ಯ ಮಾಡಿ ಕರ್ಕೊಂಡು ಹೋಗಿ ಅವಳಿಗೆ ಪ್ರೈಸ್ ವಿನ್ ಮಾಡ್ಕೊಂಡು ಬಂದಮೇಲೆ ಅವಳು ತುಂಬಾ ಹ್ಯಾಪಿಯಾಗಿ ಖುಷಿಯಾದಳು. ನೆಕ್ಸ್ಟ್ ಟೈಮ್ಗೆ ಅವಳು ಬೋಲ್ಡಾಗಿ ಹೋಗೋಕ್ಕೆ ರೆಡಿ ಆಗ್ತಾಳೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.